ಮೊದಲನೇ ಆರ್ಡ್ರು ಫುಡ್ ಡೆಲಿವರಿ ಬರ್ತಾ ಇದೆ. 1.73 ಪಿಕಪ್ಪು, 1.72 ಬ್ಲಾಕು, 4776 ಆರ್ಡರ್ ರೆಡಿ ಇದೆ. ಇವಾಗ ತಾನೇ ನೋಡಿ ಒಂದು ಇನ್ಸೆಂಟಿವ್ ಬಂತು. ಏನಪ್ಪ ಅಂದರೆ ಕಾಲೇಜ್ ಹತ್ರ ಇವಾಗ ಬೈಕ್ ಟ್ಯಾಕ್ಸಿ ಆರ್ಡ್ರ್ಗಳು ಇಲ್ಲಿ ಬರ್ತಾ ಇದ್ದಾವೆ. ಇಲ್ಲಿ ಯಾವುದೇ ರೀತಿಯ ರೆಸ್ಟೋರೆಂಟ್ಗಳಿಲ್ಲ. ರ್ಯಾಪಿಡೋ ಫುಡ್ಡಲ್ಲಿ ಮೇನ್ ಡಿಸ್ಅಡ್ವಾಂಟೇಜ್ ಏನು ಗೊತ್ತಾ ಇದೆ, ಏನು ಅಂದರೆ ಇವಾಗ ಟೈಮ್ ಬಂದ್ಬಿಟ್ಟು 10 ಗಂಟೆ 49 ನಿಮಿಷ. ಇಲ್ಲೊಂದು ಆರ್ಡ್ರ್ ಬಂದಿತ್ತು, ಇಲ್ಲೇ ಕುತ್ಕೊಂಡಿದ್ದೀನಿ. ಏನಂದರೆ 10-15 ನಿಮಿಷ ಇದೆ ಗುರು. ಈ ಥರ ಆದರೆ ಯಾರು ಗುರು ಬದುಕ್ತಾರೆ? ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇನ್ನೂ ಯಾರು ಜಿ ಕನ್ನಡ ಯೂಟ್ಯೂಬ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಬೇಕು. ಇವಾಗ ಎಷ್ಟಾಗಿದೆಯಪ್ಪ ಅಂದರೆ 649 ಆಗಿದೆ. ಇವತ್ತಿನ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ರ್ಯಾಪಿಡೋ ಫುಡ್ಡಲ್ಲಿ ನೈಟಲ್ಲಿ ಆರ್ಡರ್ ಬರುತ್ತಾ ಅಂತ ಹೇಳಿಬಿಟ್ಟು ಕೇಳ್ತಾಯಿದ್ರಿ. ನೈಟಲ್ಲಿ ಆರ್ಡರ್ ಬಂದರೆ ಎಷ್ಟೊತ್ತವರೆಗೂ ಬರುತ್ತೆ, ಅಂದರೆ ನೈಟಲ್ಲಿ ಮಾಡಿದ್ರೆ ಎಷ್ಟು ಆರ್ಡರ್ ಮಾಡ್ಬೋದು ರ್ಯಾಪಿಡೋದಲ್ಲಿ ಅಂತ ಹೇಳ್ಬಿಟ್ಟು. ಇವಾಗ ಏನು ಅಂದರೆ ನಾನು ಇದನ್ನ ಜೀರೋ ಮಾಡ್ಕೋತೀನಿ. ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಗೊತ್ತಾಗೋಕ್ಕೋಸ್ಕರ ಇದನ್ನ ಫಸ್ಟು ಜೀರೋ ಮಾಡ್ಕೋತಾ ಇದ್ದೀನಿ. ಆಗ್ತಾಯಿಲ್ಲ, ನಿಲ್ಲಿಸ್ಬೇಕಿಲ್ಲಿ. ಈಗ ನೋಡಿ, ಓಕೆ, ಜೀರೋ ಮಾಡ್ಕೊಂಡಿದ್ದೀನಿ. ಪೆಟ್ರೋಲ್ ಕೂಡ ಖಾಲಿಯಾಗಿದೆ. ಇವಾಗ ಇನ್ನೂ ಎಷ್ಟು ಅಂದರೆ ಇನ್ನೂ ನಮಗೆ 10 ನಿಮಿಷ ಟೈಮ್ ಇದೆ. ಅಂದರೆ ಸಾಯಂಕಾಲ ಅಂದರೆ ರಾತ್ರಿ 7 ಗಂಟೆಯಿಂದ ಆರ್ಡರ್ ಎಷ್ಟೊತ್ತವರೆಗೂ ಬರುತ್ತೋ ಅಷ್ಟೊತ್ತವರೆಗೂ ನಾನು ರ್ಯಾಪಿಡೋ ಫುಡ್ನ ಮಾಡ್ತೀನಿ. ಇನ್ನೊಂದೇನಪ್ಪ ಅಂದರೆ ಕೆಲವೊಂದು 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಪಿಕಪ್ ಎಲ್ಲ ಕೊಡ್ತಾನೆ, ಅವನ್ನೆಲ್ಲ ಎಕ್ಸೆಪ್ಟ್ ಮಾಡಲ್ಲ. ನಾನು ಎಷ್ಟು ಅಂದರೆ ಒಂದು ಕಿಲೋಮೀಟ್ರು ಮ್ಯಾಕ್ಸಿಮಮ್ ಅಂದರೆ 1.5 ಕಿಲೋಮೀಟ್ರ್ ಪಿಕಪ್ ಇರೋದು, ಲಾಂಗ್ ಪಿಕಪ್ ಇರೋದು ನಾನು ತಗೊಳ್ತೀನಿ. ಅದನ್ನು ಬಿಟ್ಟರೆ ನಾನು ಜಾಸ್ತಿ ಎಷ್ಟು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ಅದರಲ್ಲಿ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಅದಕ್ಕೋಸ್ಕರ ನೋಡೋಣ. ಇನ್ನೊಂದೇನಪ್ಪ ಅಂದರೆ ಇವಾಗ ಪೆಟ್ರೋಲ್ ಖಾಲಿಯಾಗಿದೆ. ಬನ್ನಿ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಆನ್ ಡ್ಯೂಟಿ ಮಾಡೋಣ. 350 ಇವಾಗ ಪೆಟ್ರೋಲ್ ಅಂತೂ ಹಾಕಿಸಾಯಿತು. ಇವಾಗ ಟೈಮ್ ಬಂದ್ಬಿಟ್ಟು 6 ಗಂಟೆ 57 ನಿಮಿಷ. ನಮಗೆ ಇದಕ್ಕೆ ಯಾವುದೇ ರೀತಿಯ ಜೋನ್ ಬೇಕು ಅಂತೇನಿಲ್ಲ. ಎಲ್ಲಿಂದ ಬೇಕಾದರೂ ನಾವು ಆನ್ ಮಾಡ್ಕೋಬೋದು. ಯಾವುದೇ ರೀತಿಯ ಟಿ ಶರ್ಟ್ ಬೇಕು, ಬ್ಯಾಗ್ ಬೇಕು ಅಂತಿರಲ್ಲ. ಅದೊಂದು ಅಡ್ವಾಂಟೇಜು. ಇನ್ನೊಂದಂದರೆ ಬೆಂಗಳೂರೆಲ್ಲ ಸುತ್ತಾಡಿಸ್ತಾನೆ, ಅದೊಂದು ಡಿಸ್ಅಡ್ವಾಂಟೇಜ್. ಇದಕ್ಕೆ ಬೆಂಗಳೂರೆಲ್ಲ ಸುತ್ತೊಡಿಬೇಕಾಗತ್ತೆ. ಒಂದೊಂದು ಸತಿ ಅಲ್ಲಿಂದ ಅಲ್ಲಿಗೆ ಹೋಗ್ಬಿಟ್ಟು ಕೊನೆ ಹೋಗೋ ಅಷ್ಟರಲ್ಲಿ ಅದು ಎಲ್ಲಿಗೋ ಹೋಗ್ಬಿಟ್ಟಿರ್ತೀವಿ. ಅದಕ್ಕೆ ಕೇರ್ಫುಲ್ಲಾಗಿ ನೋಡ್ಬಿಟ್ಟು ತಗೋಬೇಕು. ನೋಡೋಣ. ಇವಾಗ ನಾನು ರ್ಯಾಪಿಡೋ ಕ್ಯಾಪ್ಟನ್ ಆ್ಯಪ್ನ ಆನ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬೈಕ್ ಟ್ಯಾಕ್ಸಿ ಮಾಡಲ್ಲ, ಬಟ್ ನಾನು ಈಗ ಮಾಡ್ತಾ ಇರೋದು ಫುಡ್ ಅಷ್ಟೇ. ಓಕೆ, ಇವಾಗ 58 ಆಯಿತು. ಇನ್ನೂ 2 ನಿಮಿಷ ಬಾಕಿ ಇದೆ ಅಷ್ಟೇ. ಆನ್ ಆಯಿತು. ನೋಡೋಣ, ವೇಟ್ ಮಾಡೋಣ. ಫುಡ್ ಡೆಲಿವರಿ ಯಾವಾಗ ಬರ್ತವೆ ತೊಗೊಂಬಿಟ್ಟು ಹೋಗ್ಬಿಟ್ಟು ಡೆಲಿವರಿ ಮಾಡೋಣ. ಬನ್ನಿ. ಇವಾಗ ತಾನೇ ನೋಡಿ ಒಂದು ಇನ್ಸೆಂಟಿವ್ ಬಂತು. ಏನಪ್ಪ ಅಂದರೆ 11 ಆರ್ಡ್ರನ್ನ ಕಂಪ್ಲೀಟ್ ಮಾಡಬೇಕು ಡಿನ್ನರ್ ಪೀಕಲ್ಲಿ. 11 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ರೆ 106 ರೂಪಾಯಿ ಇನ್ಸೆಂಟಿವ್ ಕೊಡ್ತಾನಂತೆ. ಇವಾಗ ಬಂತು, ನಾನು ಇವಾಗ ತಾನೇ ನೋಡಿದೆ. ಅದರ ಜೊತೆಗೆ ಯಾರಾದರೂ ನಿಮಗೆ ಇದರಲ್ಲಿ ಯಾವುದರಲ್ಲಿ ಅಂದರೆ ರ್ಯಾಪಿಡೋದಲ್ಲಿ ನೀವೇನಾದ್ರು ಫುಡ್ ಮಾಡ್ತೀನಿ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗ್ಬಿಟ್ಟು ನೀವು ಕೂಡ ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟರ್ ಮಾಡಿಕೊಂಡು ಫುಡ್ ಡೆಲಿವರಿನ ಮಾಡ್ಬೋದು. ಇವಾಗ ಇನ್ನೂ ಆರ್ಡರ್ ಬಂದಿಲ್ಲ. ಇವಾಗಿದೇನೋ ಬಂತು. ಇದ್ರ ಬಗ್ಗೆ ನೋಡೋಣ ಏನಿದೆ ಅಂತ ಹೇಳ್ಬಿಟ್ಟು. ಇಲ್ಲಿದೆ ನೋಡಿ. ಓಕೆ, ಮೊದಲನೇ ಆರ್ಡ್ರು ಫುಡ್ ಡೆಲಿವರಿ ಬರ್ತಾ ಇದೆ. 1.73 ಪಿಕಪ್ಪು, 1.72 ಬ್ಲಾಕು. ಸೊ ನಿಕೇತನ್ ಅಪಾರ್ಟ್ಮೆಂಟ್ ಎಕ್ಸೆಪ್ಟ್ ಮಾಡಿದ್ದೀನಿ. ಮೊದಲನೇ ಆರ್ಡರು ಎಲ್ಲಿಂದ ಅಂತೇಳ್ಬಿಟ್ಟು ನೋಡಿಲ್ಲ. ಆಂಟೀಸ್ ಫಂಗಸ್ ಇಲ್ಲಿ ಮುಂದೆ ಇದೆ. ಬನ್ನಿ, ಇವಾಗ ಎಷ್ಟು 750 ಕಿಲೋಮೀಟರ್ ಇದೆ. ಬನ್ನಿ ಅದನ್ನು ತೊಗೊಂಡೋಗ್ಬಿಟ್ಟು ಡೆಲಿವರಿ ಮಾಡೋಣ. ಏನು ಅಂದರೆ 106 ರೂಪಾಯಿ ಇನ್ಸೆಂಟಿವ್ ಇದೆ. ನೋಡೋಣ, 11 ಗಂಟೆ ಒಳಗಡೆ 11 ಆಗೋದು ಡೌಟು, ಆದರೆ ಮಾಡೋಣ ಅಷ್ಟೇ. 11 ಅಂದರೆ 11 ಮಾಡಬೇಕು ಅಂತೇನಿಲ್ಲ. ಫಸ್ಟ್ 1 ಮಾಡಿದ್ರೆ 8 ರೂಪಾಯಿ, 2 ಮಾಡಿದ್ರೆ ಎಷ್ಟು, ಅದ್ರ ತಕ್ಕನಾಗೆ ಇದೆ ಅದು. ಇಲ್ಲಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ, ಇನ್ಸೆಂಟಿವ್ಸ್ ರಿವಾರ್ಡ್ಸ್ ಅಲ್ಲ, ಇನ್ಸೆಂಟಿವ್ಸಲ್ಲಿ ಬರುತ್ತೆ. ಅಲ್ಲಿ ಇವಾಗ ತಾನೇ ಬರಲಿಲ್ಲ ಇದು ನೋಡಿ. 1 ಮಾಡಿದ್ರೆ 8 ರೂಪಾಯಿ, 2 ಮಾಡಿದ್ರೆ 8 ರೂಪಾಯಿ, ಒಂದೊಂದಕ್ಕೆ 8 ರೂಪಾಯಿ ಆಗುತ್ತೆ. 5 ಆರ್ಡ್ರಿಂದ 10 ರೂಪಾಯಿ. ಇದೆಲ್ಲ ಇನ್ಸೆಂಟಿವ್ ಎಲ್ಲ ಸೇರುತ್ತೆ. ಎಲ್ಲ ಸೇರಿದ್ರೆ 106 106 ರೂಪಾಯಿ ಆಗುತ್ತೆ 11 ಮಾಡಿದ್ರೆ. ನೋಡೋಣ ಎಷ್ಟು ಮಾಡೋದಾಗುತ್ತೆ ಅಷ್ಟು ಮಾಡೋಣ ಇರಿ. ರ್ಯಾಪಿಡೋ ಫುಡ್ಡಲ್ಲಿ ಮೇನ್ ಡಿಸ್ಅಡ್ವಾಂಟೇಜ್ ಏನು ಗೊತ್ತಾ ಇದೆ, ಏನು ಅಂದರೆ ಇವರು ಸ್ವಿಗ್ಗಿ ಅವನು ಏನು ಮಾಡ್ತಾನೆ ಅಂದರೆ ಲೇಟಾಗಿ ಆರ್ಡ್ರ್ ಏನು ರೆಡಿ ಆಗುತ್ತೆ ಅದನ್ನು ಬಂದ್ಬಿಟ್ಟು ಈ ರ್ಯಾಪಿಡೋ, ಅದೇ ರೀತಿ ಇನ್ನೊಂದು ಬೇರೆ ಅಪ್ಲಿಕೇಶನ್ಗಳಿದಾವಲ್ಲ, ಇವಾಗ ಯಾವುದೋ ಅಂಕಲ್ ಡೀಲರ್, ಬೇರೆ ಅಪ್ಲಿಕೇಶನ್ಗಳಿಗೆ
ಕೊಡ್ತಾರೆ. ಇಲ್ಲದೇ ಇರೋದು ಒಂದು ಸ್ವಲ್ಪ ಅಂದರೆ ಬೇಗ ರೆಡಿ ಆಗೋದು ಅವ್ರ ಹುಡುಗರು ಕೊಡ್ತಾರೆ. ನೋಡಿ ಇಲ್ಲಿ ನಾನು 8.5 ನಿಮಿಷ ಇನ್ನೂ ವೇಟ್ ಮಾಡಬೇಕು ರೆಡಿ ಆಗೋಕ್ಕೆ, ಆಮೇಲೆ ತೊಗೊಂಡೋಗ್ಬೇಕು. ಇಲ್ಲಿ ನೋಡಿ ಆಫ್ಟರ್ 2 ಮಿನಿಟ್ಸ್ ವಿಲ್ ಬಿ ಗೆಟ್ ದ ಎಕ್ಸ್ಟ್ರಾ ಚಾರ್ಜ್ ಅಂತೆ. ಎಕ್ಸ್ಟ್ರಾ ಚಾರ್ಜ್ ಎಷ್ಟು ಕೊಡ್ತಾನೆ ಅಂತಂದರೆ 1 ನಿಮಿಷಕ್ಕೆ 50 ಪೈಸಾ ಕೊಡ್ತಾನೆ. ಓಕೆ, ಇನ್ನೂ 2 ನಿಮಿಷ ಆದಮೇಲೆ ನಾವು ವೇಟ್ ಮಾಡಿ 2 ನಿಮಿಷ ಆದಮೇಲೆ ಕೊಡ್ತಾರೆ. ಇವಾಗ ವೇಟ್ ಮಾಡಿಬಿಟ್ಟು ಇನ್ನು ತೊಗೊಂಡೋಗೋಣ ಬನ್ನಿ. ಇವಾಗ ಒಂದು 8 ನಿಮಿಷ ಆದಮೇಲೆ ಆರ್ಡ್ರ್ ರೆಡಿ ಕೊಟ್ಟಿದ್ದಾರೆ, ಫುಡ್ ರೆಡಿ ಕೊಟ್ಟರು. ಏನಿದು 4776 ಆರ್ಡರ್ ರೆಡಿ ಇದೆ. ಇಲ್ಲೇ 1.5 ಕಿಲೋಮೀಟರು. OTP 6175. ಓಕೆ, ಇವಾಗ ಇಲ್ಲಿ 1.5 ಕಿಲೋಮೀಟ್ರ್ ಇದೆ ತೋರಿಸ್ತಾ ಇದೆ ನೋಡಿ. 1.6 ಕಿಲೋಮೀಟ್ರ್ ಇದೆ. ಬನ್ನಿ ಹೋಗ್ಬಿಟ್ಟು ಡೆಲಿವರ್ ಮಾಡೋಣ. ಇದೇ ಅಪಾರ್ಟ್ಮೆಂಟ್ಗೆ ಬಿದ್ದಿತ್ತು ಆರ್ಡ್ರು. ಇವಾಗ ಡೆಲಿವರ್ ಕೊಡ್ತಾಯಿದ್ದೀನಿ. ಹೋಗಿ ಬಂದೆ, ನಾನು ಕೊಟ್ಟು ಬಂದೆ. 3rd ಫ್ಲೋರ್ ಹತ್ಕೊಂಡೋಗಿ ಕೊಡಬೇಕು, ಲಿಫ್ಟ್ ಕೂಡ ಇಲ್ಲ. ನೆಕ್ಸ್ಟ್ ಆರ್ಡರ್ ಎಷ್ಟು ಕೊಟ್ಟ? ಇದಕ್ಕೆ 47 ರೂಪಾಯಿ ಕೊಟ್ಟ. ಈ ಆರ್ಡ್ರಿಗೆ ನನಗೆ ಬೇಕಿರೋದು 47 ರೂಪಾಯಿ ನೋಡಿ. 34 ರೂಪಾಯಿ, 4.5 ರೂಪಾಯಿ ವೇಟಿಂಗ್ ಚಾರ್ಜ್ ರುಪೀಸು. ಇದಕ್ಕೆ ಟೋಟಲ್ ಬಂದ್ಬಿಟ್ಟು 34.5, ಅದು 8 ರೂಪಾಯಿ ಸೇರಿಬಿಟ್ಟು 47 ರೂಪಾಯಿ. ನೋಡೋಣ ಮತ್ತೆ ಬೇರೆ ಆರ್ಡ್ರ್ ಬಂದರೆ ಮಾಡೋಣ ಅಂತ ವೇಟ್ ಮಾಡೋಣ. ಇಲ್ಲಿ ಮೇನ್ ಏನಂದರೆ ನಮಗೆ ವೇಟ್ ಬರೇ ಪ್ಲೀಸ್ ವೇಟ್ ಬರೇ ವೇಟ್ ಮಾಡಬೇಕಷ್ಟೇ. ಒಂದು 5 ನಿಮಿಷ 10 ನಿಮಿಷ ಬರೀ ವೇಟಿಂಗಲ್ಲೇ ನಮ್ಮ ಟೈಮ್ ಹೋಗ್ಬಿಡುತ್ತೆ. ಇದೇ ಬೇಜಾರು ಗುರು ರ್ಯಾಪಿಡೋ ಫುಡ್ಡಲ್ಲಿ. ಇದೊಂದಿಲ್ಲ ಅಂದರೆ ಚೆನ್ನಾಗಿರ್ತಾಯಿತ್ತು. ಇವಾಗ ಟೈಮ್ ಆಗಿದೆ 9 ಗಂಟೆ 9 ನಿಮಿಷ. ನನ್ನ ಅರ್ನಿಂಗ್ಸ್ ಎಷ್ಟಾಗಿದೆ ಅಂದರೆ 250 ರೂಪಾಯಿ ಆಗಿದೆ. ಎಷ್ಟು ಪೆಟ್ರೋಲ್ ಬಂದ್ಬಿಟ್ಟು 23 ಕಿಲೋಮೀಟ್ರ್ ಹೋಗಿದೆ. ನಾನು ಇರೋದು ಇವಾಗ ಸಂಭ್ರಮ ಕಾಲೇಜ್ ಹತ್ರ. ಇವಾಗ ಬೈಕ್ ಟ್ಯಾಕ್ಸಿ ಆರ್ಡ್ರ್ಗಳು ಇಲ್ಲಿ ಬರ್ತಾಯಿದ್ದಾವೆ. ಇಲ್ಲಿ ಯಾವುದೇ ರೀತಿಯ ರೆಸ್ಟೋರೆಂಟ್ಗಳಿಲ್ಲ. ವಾಪಸ್ ಹೋಗಬೇಕು. ಇಲ್ಲಿ ನೋಡಿ ಯಾವುದೋ ಜಾಲಹಳ್ಳಿಗೆ ಯಾವುದೋ ಹಾಕಿದ್ದಾನೆ. ಬಟ್ ನಾನು ಸಂಭ್ರಮ ಕಾಲೇಜ್ ಆರ್ಚ್ ಇದೆಯಲ್ಲ, ಆರ್ಚ್ ಪಕ್ಕದಲ್ಲೇ ಇದ್ದೀನಿ. ಬಟ್ ಅದು ವಿದ್ಯಾರಣ್ಯಪುರ ಅಂತ ಕೊಟ್ಟ ಎಕ್ಸೆಪ್ಟ್ ಮಾಡಿಬಿಟ್ಟೆ. ನೋಡಿದ್ರೆ ಇಲ್ಲಿಗೆ ತಂದು ಎಸೆದ್ಬಿಟ್ಟವನೇ. ನಾನೀಗ ನನಗೆ ಆರ್ಡ್ರ್ ಬರಬೇಕು ಅಂದರೆ ಅಲ್ಲಿಗೆ ಹೋಗಬೇಕು. ಆರ್ಡ್ರ್ ಎಷ್ಟಾಗಿದೆ ಅಂತ ಹೇಳಿ ನೋಡೋದಾದರೆ ಇವಾಗ ಇಲ್ಲಿ ನೋಡೋಣ ಇರಿ ಎಷ್ಟೆಷ್ಟಾಗಿದೆ ಅಂತ. ಆಲ್ ಅರ್ನಿಂಗ್ಸು ಆರ್ಡರ್ಸ್ ನೋಡ್ಬೋದು. ಇಲ್ಲಿ 5 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. 517 ರೂಪಾಯಿ ಆಗಿದೆ. ಇನ್ಸೆಂಟಿವ್ ಎಲ್ಲ ಸೇರಿಬಿಟ್ಟು ನಂದು 2259 ರೂಪಾಯಿ ಮಾಡಿದ್ದೀನಿ. ನೋಡೋಣ ಇವಾಗ ವಾಪಸ್ ಅಲ್ಲಿಗೆ ಹೋಗಬೇಕು. 5-6 ಕಿಲೋಮೀಟ್ರು. ಇಲ್ಲಾಂದರೆ ವಿದ್ಯಾರಣ್ಯಪುರಕ್ಕೆ ಹೋಗೋಣ. ಆರ್ಡ್ರ್ ಏನಾದ್ರು ಬರುತ್ತಾ ಅಂತ ಹೇಳ್ಬಿಟ್ಟು ನೋಡಬೇಕು. ಅದಕ್ಕೆ ನಾವು ಲೋಕಲ್ ಆರ್ಡ್ರ್ಗಳನ್ನ ತೊಗೋಬೇಕು. ಈ ಥರ ಲಾಂಗ್ ಆರ್ಡ್ರ್ಗಳನ್ನ ತೊಗೊಂಡ್ರೆ ಆರ್ಡ್ರ್ಗಳು ಬರೋಲ್ಲ. ಏನೋ 80 ರೂಪಾಯಿ ಕೊಡ್ತಾನೆ ಇಲ್ಲ ಆರ್ಡ್ರ್ಗೆ ಅಂತ ಹೇಳ್ಬಿಟ್ಟು ಎಕ್ಸೆಪ್ಟ್ ಮಾಡಿಬಿಟ್ಟೆ. ಈ ರೀತಿ ಆಗೋಯ್ತು. ನೋಡಬೇಕು 11 ಗಂಟೆ ಮೇಲೆ ಏನೋ ಆರ್ಡ್ರ್ ಕೊಡ್ತಾನ ಏನು ಅಂತ ಹೇಳ್ಬಿಟ್ಟು ನೋಡೋಣ. ಈಗ ಸಂಭ್ರಮ ಕಾಲೇಜ್ ಹತ್ರ ಏನು ಡ್ರಾಪ್ ಮಾಡಿದ್ದೆ, ಅಲ್ಲಿಂದ ನಾನು ಬರ್ತಾ ಇದ್ದೆ 3 ಕಿಲೋಮೀಟ್ರ್ 5 ಕಿಲೋಮೀಟ್ರ್ ಪಿಕಪ್ ಎಲ್ಲ ಎಳಿತಾ ಇದ್ದ. ಅದನ್ನು ಬೇಡ ಅಂತ ಹೇಳ್ಬಿಟ್ಟು ನಾನು ಇವಾಗ ನ್ಯೂ ಬೆಲ್ ರೋಡಲ್ಲಿರೋ ಕಿಚನ್ಸ್ ಹತ್ರ ಬಂದಿದ್ದೀನಿ. ಬಂದ ಮೇಲೆ ಒಂದು 2 ನಿಮಿಷದಲ್ಲಿ ಒಂದು ಆರ್ಡ್ರ್ ಬಂತು. ಇಲ್ಲಿ ನೋಡಿ ರೆಡಿ ಆಗೋಕ್ಕೆ 22 ನಿಮಿಷ ಬೇಕಂತೆ. ಅಲ್ಲ ಗುರು, ಒಂದೊಂದು ಆರ್ಡ್ರಿಗೆ 20 ನಿಮಿಷ 15 ನಿಮಿಷ ವೇಟಿಂಗ್ ಚಾರ್ಜ್ ಆದರೆ ವೇಟ್ ಮಾಡಿದ್ರೆ ನಾವು ಆರ್ಡ್ರ್ ಮಾಡೋದು ಯಾವಾಗ? ಅದು ಅಲ್ಲದೆ ಇಲ್ಲಿ ನೋಡಿ ಇನ್ನೊಂದು ಹೇಳ್ತೀನಿ. ಇಲ್ಲಿ ನನಗೆ ಸ್ವಿಗ್ಗಿದಲ್ಲಿ ಒಂದು ಆಫರ್ ಕೊಟ್ಟಿದ್ದಾನೆ. ಏನಂದರೆ ಒಂದು ಆರ್ಡ್ರಿಗೆ 30 ಎಕ್ಸ್ಟ್ರಾ ಬೋನಸ್ ಲೈವ್ ಅಂತ ಹೇಳ್ಬಿಟ್ಟು ಇದರಲ್ಲಿ ಬಂದುಬಿಟ್ನಲ್ಲ ಅಂತ. ಅಲ್ಲ, ಇದರಲ್ಲಿ ಹೆಂಗಂದರೆ ಇವಾಗ 5 ಆರ್ಡ್ರ್ ಮಾಡಿದ್ದೀನಿ. ಅರ್ನಿಂಗ್ಸ್ ಬಂದ್ಬಿಟ್ಟು ನೋಡಿ, ಅರ್ನಿಂಗ್ಸ್ ಎಷ್ಟಾಗಿದೆ 250 ರೂಪಾಯಿ ಆಗೈತೆ ಅಷ್ಟೇ. ಅದರಲ್ಲಾದರೆ 600 ರೂಪಾಯಿ ಮಾಡ್ತಿದ್ದೆ ಇಷ್ಟೊತ್ತಿಗೆ. 550 600 ರೂಪಾಯಿ ಆಗ್ತಾಯಿತ್ತು. ಇದರಲ್ಲಿ ಏನು ಅಂದರೆ ಇನ್ನೊಂದೇನು ಅಂದರೆ ಇದರಲ್ಲಿ ಆರ್ಡ್ರ್ ಚೆನ್ನಾಗಿ ಕೊಡ್ತಾವನೆ ರ್ಯಾಪಿಡೋದಲ್ಲಿ. ಬಟ್ ಏನು ಅಂದರೆ ಲಾಂಗ್ ಪಿಕಪ್ ಕೊಡ್ತಾನೆ. ಇಲ್ಲಾಂದರೆ ವೇಟ್ ಮಾಡಿಸ್ತಾನೆ. ವೇಟ್ ಮಾಡಿಸೋದು ಬಿಟ್ಟು ಲಾಂಗ್ ಪಿಕಪ್ ಕೊಟ್ಟಿಲ್ಲ ಅಂದರೆ ಅಲ್ಲೇ ಸಮೀಪ ಆರ್ಡ್ರ್ಗಳು ಕೊಟ್ಟರೆ ಸಾಕತ್ತಾಗಿದೆ. ನೋಡೋಣ. ಇವಾಗ ಆಗಿದೆ 9:49. ಇನ್ನೂ ಟೈಮ್ ಇದೆ. ಬಟ್ 20-25 ನಿಮಿಷ ವೇಸ್ಟ್ ಕೂತ್ಕೋಬೇಕು ಅಂದರೆ ಬೇಜಾರಾಗುತ್ತೆ ಪ್ರತಿ ಸಲ ಈ ಥರ ಕೂತ್ಕೊಳ್ಳೋಕ್ಕೆ. ಇವಾಗ ಟೈಮ್ ಬಂದ್ಬಿಟ್ಟು 10 ಗಂಟೆ 49 ನಿಮಿಷ. ಇಲ್ಲೊಂದು ಆರ್ಡ್ರ್ ಬಂದಿತ್ತು. ಇಲ್ಲೇ ಕೂತ್ಕೊಂಡಿದ್ದೀನಿ. ಏನಂದರೆ 10-15 ನಿಮಿಷ ಇದೆ ಗುರು. ಈ ಥರ ಆದರೆ ಯಾರು ಗುರು ಬದುಕ್ತಾರೆ ಅಂತ ಅಲ್ಲ. ಈ ಥರ ಆದರೆ ಯಾರು ಮಾಡ್ತಾರೆ ಹೇಳಿ? ಇದನ್ನು ಸುಮ್ಮನೆ ವೇಸ್ಟ್ ಗುರು. ಇದು 15 ನಿಮಿಷ 20 ನಿಮಿಷ ವೇಟ್ ಮಾಡೋದೆಲ್ಲ ವೇಸ್ಟ್ ಗುರು. ಇವಾಗ ಟೈಮ್ ಬಂದ್ಬಿಟ್ಟು 11 ಗಂಟೆ 36 ನಿಮಿಷ. ಇಲ್ಲೇ ಒಂದು ಕಲ್ಲಂಗಡಿ ತಿನ್ನೋಣ ಅಂತೇಳ್ಬಿಟ್ಟು ನಿಲ್ಲಿಸಿದ್ದೆ ಇಷ್ಟೊತ್ತಲ್ಲಿ.
ಆರ್ಡರ್ ಬರ್ತಾಯಿಲ್ಲ. ಅದೇ ಒಂದು ಅರ್ಧ ಗಂಟೆಯಿಂದ ಆರ್ಡ್ರೇ ಬರ್ತಾಯಿಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಆರ್ಡ್ರಿಗೋಸ್ಕರ ವೆಯ್ಟಿಂಗು. ಬಟ್ ಏನು ಅಂದರೆ ಇದ್ರ ಹತ್ರ ರೆಸ್ಟೋರೆಂಟ್ ಹತ್ರ ಹೋದರೆ ಬರ್ಬೋದು. ಬಟ್ ಅಷ್ಟು ಏನು 3 ಕಿಲೋಮೀಟ್ರು 4 ಕಿಲೋಮೀಟ್ರ್ ಏನು ಆಗಲೇ ಎಳಿತಾ ಇದ್ದ, ಇವಾಗ ಎಳಿತಾ ಇಲ್ಲ. ನೋಡೋಣ ಇರಿ, 12 ಗಂಟೆವರೆಗೂ ನೋಡೋಣ. ಬಟ್ ಆರ್ಡ್ರ್ ಬರ್ತಾಯಿಲ್ಲ. ನಾನು ಅರ್ನ್ ಮಾಡಿರೋದು ಎಷ್ಟಪ್ಪ ಅಂದರೆ 418 ರೂಪಾಯಿ. 418 ಎಷ್ಟು? 7ರಿಂದ 8, 9, 10, 11, 12, 5 ಅವರ್ಗೆ ನಾನು ಮಾಡಿರೋದು 418 ರೂಪಾಯಿ ಅಷ್ಟೇ. ಏನಂದರೆ ಲಾಂಗ್ ಪಿಕಪ್ ಬೆಳಿತಾನೆ. ಅದೇ ರೀತಿ ಒಂದು ರೆಸ್ಟೋರೆಂಟ್ ಹತ್ರ ಹೋದ್ಮೇಲೆ ವೇಟ್ ಮಾಡಬೇಕು ಆರ್ಡ್ರಿಗೋಸ್ಕರ. ಅಂದರೆ ರೆಡಿ ಆಗೋಕ್ಕೆ 10 ನಿಮಿಷ, 15 ನಿಮಿಷ, 20 ನಿಮಿಷ, 25 ನಿಮಿಷನೂ ನಾನು ವೇಟ್ ಮಾಡಿದ್ದೀನಿ. ಇದು ನನಗೆ ಯಾಕೋ ಫುಡ್ಡು ವರ್ತಿಲ್ಲ ಅಂತ ಅನಿಸುತ್ತೆ. ಬಟ್ ನೈಟ್ ಮಾಡಿದ್ರೇನು ಡೇ ಮಾಡಿದ್ರೇನು ವರ್ತಿಲ್ಲ ರೀ. ಇವಾಗ ನೋಡಿ ಎಷ್ಟೊತ್ತಿಂದ ಆರ್ಡ್ರಿಗೋಸ್ಕರ ವೇಟಿಂಗು. ಆರ್ಡ್ರ್ ಅಂತೂ ಬರ್ತಾಯಿಲ್ಲ. ಅದ್ರ ಜೊತೆಗೆ ಪೆಟ್ರೋಲ್ ಹೋಗಿರೋದು 44 ಕಿಲೋಮೀಟರು. 44 ಕಿಲೋಮೀಟ್ರ್ ಅಂದರೆ ಒಂದು 100 ರೂಪಾಯಿ 120 ರೂಪಾಯಿ ತೆಗೆದ್ರು ನಾನು ಉಳಿದಿರೋದು 300 ರೂಪಾಯಿ. 300 ರೂಪಾಯಿ ಅಷ್ಟೇ ಉಳೀತು ನನಗೆ. ಏನೂ ಮಾಡೋಕ್ಕಾಗಲ್ಲ, ವೇಟ್ ಮಾಡಬೇಕು ಅಷ್ಟೇ. ಇಲ್ಲ ಅಂದರೆ ಮನೆಗೆ ಹೋಗಬೇಕು ಅಷ್ಟೇ.